ಗೊತ್ತಾಯ್ತು, ಕುಡಿಯಾಕಿಲ್ಲ. ನಾನೇ ಹುಡುಕತ್ತೀನಿ. ಗ್ರೀಸು, ಐ ಲವ್ ಯು. ಏ ಪಾರ್ವತಿ, ಏನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಾ? ಈ ಕೋಣೆನ ಏನು ಸರ್ವೆ ಮಾಡ್ತಾ ಇದೆಯಾ? ಸುಮ್ಕೆ ಬಂದು ಬಿದ್ಗೋಬಾ. ಏನು ಪ್ರಪಂಚನ ಇವಳು ತಲೆ ಮೇಲೆ ಬಿದ್ದೋದಂಗೆ ಆಡ್ತಾವಳೆ. ಸುಮ್ಕೆ ಬಾರಮ್ಮಿ, ಬಂದು ಮಲಕ್ಕೋ. ದಸೆಯಿಂದ ನನ್ನಿದ್ದೇನು ಆಳು. ಓ, ನೀವೇನ್ ಮನೆ ಕತ್ತೀರ? ಆರಾಮಾಗಿ ಗೊರಕೆ ಹೊಡ್ಕೊಂಡು ಊರು ಸೀಮೆ ಓಡಾಡ್ತಲ್ಲಿ ನಿಮ್ಗಿದೆಲ್ಲ ಏನು ಗೊತ್ತಾಗಿಲ್ಲ. ಮನೆ ಮಕ್ಕಳು ಅಂತ ನಾನ್ ತಾನೇ ನೋಡ್ಕೋಬೇಕು. ಇವತ್ತು ನಡೆದಿರೋದನ್ನ ನೆನೆಸ್ಕೊಂಡ್ರೆ ಮನೆ ಕಳದಿರ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಉಸಿರಾಡೋಕ್ಕೂ ಹಾಕಿಲ್ಲ ನಂತವ. ನಮ್ಮ ಮನೆಗೆ ಬಂದಿರೋ ಸನಿನ ಹೆಂಗ್ ಹೊರಗೆ ಹಾಕೋದು, ನಮ್ಮ ಸಂಕಟನ ಹೆಂಗ್ ದೂರ ಮಾಡ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾವ್ನಿ. ನೀವು ನೋಡಿ ಏನು ಯೋಚನೆ ಮಾಡಿದಾಗ ಹೆಂಗ್ ಆರಾಮಾಗಿದ್ದೀರಿ ಅಂತವ. ಏಯ್, ಸುಮ್ಕೆ ಬಾಯಿಗೆ ಬಂದದ್ದು ಬೊಗಳ್ಬೇಡ. ಅದೇನು ಹೇಳ್ಬೇಕು ಸರಿಯಾಗಿ ಹೇಳು. ಅದೇ ರೀ, ಇವತ್ತು ಆಗಿರೋದನ್ನ ನೆನೆಸ್ಕೊಂಡ್ರೆ ಇದೆಲ್ಲ ಮೇಟ್ರದ ಪಿಲಾನು ಅನಿಸ್ತದೆ. ಮೊದಲು ಆ ಗೌರಿನ ನಮ್ಮ ಸಂಕ್ರನಿಂದ ಬಿಟ್ಟು ನಮ್ಮ ಸಂಕ್ರನ ಕೋಚ್ ಹಾಕೊಂಡ್ರು. ಈಗ ನೋಡಿದ್ರೆ ಎರಡನೇ ಮಗಳು ಗ್ರೀಸ್ಮನ್ನ ನಮ್ಮ ರುದ್ರನ ಹಿಂದೆ ಬಿಟ್ಟವ್ರೆ. ಸಂಕ್ರ ನೋಡಿದ್ರೆ ಗೌರಿನ ತಲೆ ಮೇಲೆನೆ ಕೂರಿಸ್ಕೊಂಡವನೆ. ಯಾವುದಕ್ಕೂ ನಾವೊಂಚೂರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಬ್ರು ಅಕ್ಕ ತಂಗಿ ನಮ್ಮ ಆಸ್ತಿ ಪಾಸ್ತಿ ಎಲ್ಲನೂ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ನೀವೇನೆಯ ಏನಾದರೂ ಪ್ಲಾನ್ ಮಾಡಿ ಅವರಿಬ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು. ಬಾಯಿಗೆ ಬರೀ ಅನಿಷ್ಟವೇ ಮಾತಾಡ್ತೀಯಲ್ಲ. ಯಾವತ್ತು ಕಟ್ಕೊಂಡು ಅವತ್ತಿಂದಲೇ ನನ್ನ ಗ್ರಾಚಾರ ಶುರುವಾಯ್ತು. ಇಲ್ಲಿವರೆಗೂ ಅನುಭವಿಸ್ತಾ ಇವ್ನು. ಹುಟ್ಟು ದಡ್ಡ ಶಿಖಾಮಣಿ ಕಣೆ. ಹೊಟ್ಟೆ ಕಿಚ್ಚಿನ ಬುದ್ಧಿ ಬಿಟ್ರೆ ನಿನಗೆ ಬೇರೆ ಏನು ಬರಕ್ಕಿಲ್ಲ ಅಲ್ವೇ? ಇಲ್ಲಿ ಏನಾಯ್ತೈತೆ ಅಂತ ಯೋಚನೆ ಮಾಡೋ ಬುದ್ಧಿನೂ ಇಲ್ಲ ನಿನಗೆ. ಏ ಪಾರ್ವತಿ, ಇದು ನಮ್ಮ ಕೆಟ್ಟ ಟೈಮ್ ಅಲ್ವೇ, ಒಳ್ಳೆ ಟೈಮ್. ರೀ, ನೀವು ಏನು ಹೇಳ್ತಾ ಇದ್ದೀರಾ? ನನಗಂತೂ ಅರ್ಥ ಆಯ್ತಾ ಇಲ್ಲ. ಸರಿಯಾಗಿ ಬುಡ್ಸಿ ಹೇಳಿ. ಸರಿಯಾಗಿ ಕೇಳಿಸ್ಕೊ. ಆಗಲೇ ಅಲ್ಲಾಗಿದ್ದು ನೋಡಿದ್ರೆ ಒಂದಂತೂ ಖಾತ್ರಿ ಆಗೈತೆ. ಗ್ರೀಸ್ಮ ನಮ್ಮ ಮನೆಗೆ ಬಂದಿರೋದು ಗೌರಿ ತಂಗಿ ಆಗಲ್ಲ, ರುದ್ರನ್ ಹೆಂಡ್ರಾಗಿ. ಅಕ್ಕ ತಂಗಿರ ನಡುವೆ ಅದು ಏನಾಗೋಯ್ತೋ ನನಗೆ ಗೊತ್ತಿಲ್ಲ. ಗ್ರೀಸ್ಮ ಅಂತೂ ಗೌರಿ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ನಮ್ಮ ಮನೆಗೆ ಬಂದಿರೋದು ಅನ್ನೋದು ದಿಟ. ಅದಕ್ಕೆ ಪಾರ್ವತಿ, ಗ್ರೀಸ್ಮ ನಮ್ಮ ಮನೆಗೆ ಸನಿ ಅಲ್ಲ, ನಮ್ಮ ಕೈನಾಗ ಸಿಕ್ಕಿರೋ ದಾಳ. ಈ ದಾಳನ ನಾವು ಉಪಯೋಗಿಸ್ಕೊಂಡ್ರೆ ನಾವು ಹೆಂಗ್ ಬೇಕಾದ್ರೆ ಆಟ ಆಡ್ಬೋದು. ಶತ್ರುವಿನ ಶತ್ರು ಮಿತ್ರ ಅಂತ ಗೊತ್ತಿಲ್ವೇನೆ ದಡ್ಡಿ. ಇವರಿಬ್ಬರ ಮಧ್ಯೆ ಇರೋ ಕಿಡಿನ ನಾವು ಒಂಚೂರು ಊದಿ ದೊಡ್ಡದು ಮಾಡಬೇಕು. ಅದರಿಂದ ಗೌರಿನ ನರಳುವಂಗೆ ಮಾಡಬೇಕು. ಗೊತ್ತಾಯ್ತಲ್ಲ? ಅಂದ್ರೆ ಗ್ರೀಸ್ಮ ನಮ್ಮ ಕೈಲಿರೋ ದಾಳ ನಾವು ಅವಳನ್ನ ಗೌರಿ ವಿರುದ್ಧ ಬಳಸ್ಕೋಬೋದಲ್ವೇ? ಅದೇ ಮತ್ತೆ, ಈಗ ಅರ್ಥ ಆಯ್ತಲ್ಲ. ನಾನಿಷ್ಟು ಮಾತಾಡಿದ್ದೆ ಹೆಚ್ಚು.
ತೆಪ್ಪಗೆ ದೀಪ ಆರಿಸಿ ಬಂದು ಮನಿಕೋ, ನನಗೂ ಸುಸ್ತಾಗೈತೆ. ಗ್ರೀಸು, ನಿಂಗೊಂದು ವಿಷಯ ಹೇಳ. ಮೊದಲನೇ ಸಲ ನಾನು ನಿನ್ನ ನೋಡಿದಾಗಲೇ ನೀನು ನಂಗೆ ಇಷ್ಟ ಆಗೋಗಿದ್ದೆ. ಹ್ಞೂ, ಆಮೇಲೆ ನಿಂಗೂ ನನ್ನ ಕಂಡ್ರೆ ಇಷ್ಟ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಗ್ರೀಸು, ಇಷ್ಟಪಡ್ತೀಯ ತಾನೇ? ಏಳಮ್ಮಿ. ಗಂಡಲ್ಲೇ ಗೊತ್ತಾಗೋಯ್ತು. ಇಷ್ಟಪಡ್ದೆ ಹೆಂಗಿರ್ತೀಯ? ನನ್ನಂತ ಗಂಡದೆ ಗಂಡು ನಿನ್ನ ಎದುರುಗಡೆ ಇರ್ಬೇಕಾದ್ರೆ ಇಷ್ಟಪಡ್ದೆ ಇರೋಕಾಯ್ತದ? ನಂತರ ಡ್ರಪ್ ಅಂಡ್ ಟಾಪ್ ಟಿಪ್ ಟಾಪ್ ಗಂಡ್ಸು ಎಲ್ಲೂ ಸಿಗಕ್ಕಿಲ್ಲ. ಏನ್ ಗೊತ್ತಾ ಗ್ರೀಸು, ಆ ಸುನಂದ ನಲ್ ಮೊದಲೇ ಹೆಂಡ್ತಿ ಹೆಂಗ ಅವಳೆ ಅಂತ ನೋಡಿದ್ಯಾ ಅಲ್ವಾ? ದಡ್ಡಿ 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 ಅವಳು. ಅಂಥವಳೆ ನನ್ನಲ್ಲಿ ಬೀಳಿಸ್ಕೊಳಕ್ಕೆ ನನ್ನ ಹಿಂದೆ ಮುಂದೆ ಓಡಾಡಿ ನನಗೆ ಬಲೆ ಬೀಸವಳೆ ಅಂದ್ಮ್ಯಾಕೆ. ಇನ್ನು ನೀನು ಚಂದಾಗಿ ಓದ್ಕೊಂಡಿರೋಳು, ಬರೆಯೋಕೆ ಬರೋಳು. ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲದೆ ಇರ್ತದ? ನಿನಗೆ ನನ್ನ ಸ್ಟ್ಯಾಂಡರ್ಡ್ ಏನು ಅಂತ ಗೊತ್ತಾಗದೆ ಇರ್ತದ? ಗ್ರೀಸು, ನಿಂಗೆ ನನ್ನ ಮ್ಯಾಕ್ ಮನ್ಸೈತೆ ಅಂತ ಮುಂಚೆನೆ ಹೇಳಕ್ಕಿಲ್ವೇ? ಸುಮ್ಕೆ ಹಂಗೆಯ ಕಣ್ಣಲ್ಲಿ ಹಿಂಗಂದಿದ್ರು ಹಂಗೆ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾ ಇದೆ. ಹೇಳ್ಬೇಕಾಗಿತ್ತಲ್ವ ನೀನು? ಇಲ್ಲಿ ನೋಡು, ಏನು ಎಲ್ಲ ರಪಾಟ ಆಗೋಯ್ತು. ನೀನು ಆ ಪರಿಚಯ ಶೆಟ್ಟಿ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಹೋಲಿ ಬಿಡು, ಬಿಟ್ಬಿಡು. ಈ ಎಲ್ಲ ಒಂದು ಕನಸು ಅಂದ್ಬಿಟ್ಟು ಲೀಲು ಬರ್ತೋಗ್ಬಿಡು, ಲಾಲು ಬರ್ತೋಗ್ಬಿಡ್ತೀವಿ. ಗ್ರೀಸು, ನನ್ನಂಥ ಗಂಡಸು ಈಗಿನ ಕಾಲದಾಗೆ ಎಲ್ಲಿ ಸಿಗ್ತಾರೆ ಹೇಳೋ?